ಇರೋದ್ರ ಜೊತೆಗೆ ಅದನ್ನು ಹೊಂದ್ಕೊಂಡು ಹೋಗ್ಲಿಕ್ಕೂ ಓಕೆ 3 ದಾರಿಗಳಿದೆ, ಅಂದರೆ 3 ವಿಷಯಗಳು ಬರುತ್ತೆ. ಓಕೆ. ನಂಬರ್ 1, ಅವನು ಯಾರನ್ನ ಮದುವೆ ಆಗ್ತಾನೆ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ಸರ್. ಓಹೋ. ಯಾಕಂತ ಹೇಳಿದ್ರೆ 50% ಅವನ ಲೈಫ್ ಡಿಸೈಡ್ ಆಗದೆ ಯಾರನ್ನ ಮದುವೆ ಆಗಿದ್ದಾನೆ ಅನ್ನೋದ್ರ ಮೇಲೆ. ಯಾಕಂದರೆ ಇವತ್ತು ನೀವು ನೋಡಿ ಮಿಲನ ಅಂತೇಳಿ ಒಂದು ಮೂವಿ ಇದೆ, ಅದರಲ್ಲೊಂದು ಭಾಳ ಅದ್ಭುತವಾದ ಮಾತಿದೆ. 2 ಸೈನ್ ಹಾಕಿದ್ರೆ ಮದುವೆ, 2 ಸೈನ್ ಹಾಕಿದ್ರೆ ಡಿವೋರ್ಸ್. ಸೊ ಆ ಲೆವೆಲ್ ಫ್ರೆಜೈಲ್ ಸಂಬಂಧಗಳಿದೆ ಇವತ್ತು. ಹಾಗಾಗಿ 50% ಒಬ್ಬ ಈಗ ಅವನು 30 ಇಯರ್ಸ್ ಹತ್ತಿರದಲ್ಲಿ ಮದುವೆ ಆಗ್ತಾನೆ ಅಂತ ಇಟ್ಕೊಂಡ್ರು, 25-30 ವಯಸ್ಸಿನ ಆಸುಪಾಸಲ್ಲಿ ಮದುವೆ ಆಗ್ತೀನಿ ಅಂತ ಇಟ್ಕೊಂಡ್ರು, 70 ವರ್ಷ ಬದುಕ್ತಾನೆ ಅಂತ ಇಟ್ಕೊಂಡ್ರು, ನಾವೆಲ್ಲ ಬದುಕೋದು 4,000 ವಾರಗಳಷ್ಟೇ, ಅಂದರೆ 76 ವರ್ಷ ಆಲ್ಮೋಸ್ಟ್ ಕ್ಲೋಸ್ಟು ಆಯಿತಾ, 76-80 ವರ್ಷ ಹತ್ತಿರ. ಆ 4,000 ವಾರಗಳ ಹತ್ತಿರ ನಾವೇನಾದ್ರು ಬದುಕ್ತೀವಿ ಅಂತ ಇಟ್ಕೊಂಡ್ರೆ ಆಲ್ಮೋಸ್ಟು ನಾವು ಒಂದು 30 ಇಯರ್ಸ್ ಆಗುವಷ್ಟೊತ್ತಿಗೆ ಒಂದು 42% ಅಷ್ಟು ಏಜನ್ನು ಕಳೆದುಬಿಟ್ಟಿರ್ತೀವಿ. ನಿಜ ಅಲ್ವಾ? ಸೊ ಅಂದರೆ 50%ಇಂದ 58% ಅಷ್ಟು ಬದುಕು ಏನು ಇದೆ, ಇನ್ನು ಯಾರು ನಮ್ಮ ಮದುವೆ ಆಗ್ತಾರೆ ಅನ್ನೋದು ಭಾಳ ಭಾಳ ಮುಖ್ಯ ಆಗಿರುತ್ತೆ. ಅದು ಅವ್ರ ಹಣೆ ಬರೋಣ